ನಮಸ್ಕಾರ. ವೆಲ್ಕಮ್ ಟು ಸ್ಫೂರ್ತಿ ಮೈಂಡ್ ಯುವರ್ ಮೈಂಡ್ ಸೀರೀಸ್ನ 2ನೇ ಎಪಿಸೋಡ್ಗೆ ನಿಮ್ಗೆಲ್ಲ ಸ್ವಾಗತ. ನಮ್ ಜೊತೆ ಇದ್ದಾರೆ ಅಶ್ವಿನಿ ರಾಮಾನುಜಂ ರವರು. ಈಗಾಗಲೇ ನಾವು ವುಮೆನ್ಸ್ ಡೇ ಬಗ್ಗೆ ಮಾತಾಡಿದೀವಿ, ಮೆಂಟಲ್ ಹೆಲ್ತ್ ಬಗ್ಗೆ, ಮೆಂಟಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡಾಗಿದೆ. ಇದರಲ್ಲಿ ಈ ಎಪಿಸೋಡ್ನಲ್ಲಿ ನಾವು ಮಕ್ಕಳಲ್ಲಿ ಏನೇನೆಲ್ಲ ಇಶ್ಯೂಸ್ ಇರುತ್ತೆ ಅನ್ನೋದಕ್ಕೆ ತಿಳಿಸ್ಕೊಡಕ್ಕೋಸ್ಕರ ಇವತ್ತು ಅಶ್ವಿನಿ ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಟು ಸ್ಫೂರ್ತಿ ಅಶ್ವಿನಿ. ಥ್ಯಾಂಕ್ ಯು ರೇಖಾ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಮಕ್ಕಳಲ್ಲಿ ಆಗುವಂತಹ ಮೆಂಟಲ್ ಹೆಲ್ತ್ ಮೇಲೆ ಆಗುವಂತಹ ಪರಿಣಾಮಗಳು ಏನೇನು, ಯಾವ ರೀತಿ ಅಬ್ಯೂಸ್, ಚಿಕ್ಕ ಮಕ್ಕಳಲ್ಲಿ ಇದನ್ನ ಕೇಳಿದಾಗ ಅಬ್ಯೂಸ್ ಅಂತ ಕೇಳಿದ ತಕ್ಷಣ ಬಹಳ ಒಂಥರ ಹಿಂಸೆ ಆಗತ್ತೆ ಈ ವರ್ಡ್ನ ಕೇಳಿದ ತಕ್ಷಣ. ಸೊ ಇದನ್ನ ನೀವು ಯಾವ ರೀತಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಓಕೆ, ಏನು ಅಂತಂದ್ರೆ ಮಕ್ಕಳಲ್ಲಿ ಅಬ್ಯೂಸ್ ಅಂದ ತಕ್ಷಣ ನಾವೇನ್ ಅನ್ಕೊಳ್ತೀವಿ, ಯೂಶಲಿ ಹೆಣ್ಮಕ್ಳಲ್ಲಿ. ಸೊ ಪರ್ಟಿಕ್ಯುಲರ್ಲಿ ನಾವು ವಿಮೆನ್ಸ್ ಮಂತ್ ಅಲ್ಲಿ ಮಾಡ್ತಿರೋದ್ರಿಂದ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ನಾವು ಅಬ್ಯೂಸ್ ಅಂದ ತಕ್ಷಣ ಸೆಕ್ಷುವಲ್ ಅಬ್ಯೂಸ್ ಅಂತ ಅನ್ಕೊಳ್ತೀವಿ. ಅಟ್ ಟೈಮ್ಸ್ ಏನಾಗುತ್ತೆ, ತುಂಬಾ ಅಥಾರಿಟೇಟಿವ್ ಪೇರೆಂಟ್ಸ್ ಇದ್ದು ತುಂಬಾ ಡಾಮಿನೇಟಿಂಗ್ ಆಗಿದ್ರೆ ಫಿಸಿಕಲ್ ಅಬ್ಯೂಸ್ ಕೂಡ ನಾವು ನೋಡಿರ್ತೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಬುಲ್ಲಿಯಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನೀವು ಕೇಳಿದ್ದೀವಿ. ಅಂದ್ರೆ ಬುಲ್ಲಿಂಗ್ ಅಂದ್ರೆ ಏನು ಅಂದ್ರೆ, ಸಖತ್ತು ಸ್ವಲ್ಪ ಡಾಮಿನೇಟಿಂಗ್ ಆಗಿರೋ ಮಕ್ಕಳು ಸ್ವಲ್ಪ ವೀಕ್ ಆಗಿರೋ ವ್ಯಕ್ತಿ ಮೇಲೆ ಅಥವಾ ವೀಕ್ ಆಗಿರೋ ಚೈಲ್ಡ್ ಮೇಲೆ ಮಾಡುವಂತ ಒಂದು ಏನಂತಾರೆ, ಒಂದು ಅಟ್ಯಾಕ್ ಅಂತ ಹೇಳ್ಬೋದು. ಅದು ಫಿಸಿಕಲ್ ಅಟ್ಯಾಕ್ ಆಗಿರ್ಬೋದು ಅಥವಾ ಮೆಂಟಲಿ ಅವ್ರನ್ನ ಕುಗ್ಸೋ ಪ್ರಯತ್ನ ಆಗಿರ್ಬೋದು. ಇದನ್ನ ಬುಲ್ಲಿಂಗ್ ಅಂತ ಕರಿತೀವಿ. ಸೊ ವೆನ್ ದ ಚೈಲ್ಡ್ ಇಸ್ ವೀಕ್ ಅಂಡ್ ಮೈಲ್ಡ್, ಇನ್ನೊಂದು ಯಾವ್ದು ಡಾಮಿನೆಂಟ್ ಚೈಲ್ಡ್ ಇದೆಯೋ ಅದು ಈ ಚೈಲ್ಡ್ ಮೇಲೆ ಮಾಡುವಂತಹ ಒಂದು ಅಟ್ಯಾಕ್, ಇದರ್ ಫಿಸಿಕಲ್ ಆರ್ ಮೆಂಟಲ್. ಸೊ ಇದನ್ನ ಬುಲ್ಲಿಂಗ್ ಅಂತ ಹೇಳ್ತೀವಿ. ಇದು ಒಂದು ಮಕ್ಕಳ ಸಿನಾರಿಯಲ್ಲಿ. ಇವಾಗ ದೊಡ್ಡವರಲ್ಲಿ ಅಂತ ನೋಡಿದಾಗ ನೀವು ಸೈಬರ್ ಬುಲ್ಲಿಂಗ್ ಅಂತ ಕೇಳಿರ್ಬೋದು. ಅದ್ರಲ್ಲಿ ಹೇಗಾಗತ್ತೆ ಅಂತಂದ್ರೆ, ಕೆಲವು ಮೀಮ್ಸ್ಗೆ ಅಥವಾ ಕೆಲವೊಂದು ಫೋಟೋಸ್ಗೆ ಅವ್ರ ಫ್ರೆಂಡ್ಸ್ ಹೆಸರುಗಳನ್ನ ಟ್ಯಾಗ್ ಮಾಡಿರೋದನ್ನ ನಾವು ನೋಡ್ತೀವಿ. ಅದ್ರ ಮೂಲಕ ಅವ್ರು ಏನ್ ಮಾಡ್ತಾರೆ, ಡಿಮೀನ್ ಮಾಡುವಂತ, ಅವ್ರನ್ನ ಇದಾಗಿ ತೋರಿಸುವಂತ, ಇಂಟೀರಿಯರ್ ಆಗಿ ತೋರಿಸುವಂತ ಇದನ್ನ ನಾವು ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಟ್ರಾಲಿಂಗ್ ಅಂತ ಇವಾಗ ಏನಾಗುತ್ತೆ, ಯಾವ್ದೋ ಕೆಲವು ಆಕ್ಟರ್ಗಳನ್ನ ಇರ್ಬೋದು, ಆಕ್ಟ್ರೆಸ್ಗಳನ್ನ ಇರ್ಬೋದು, ಅದನ್ನ ಟ್ರಾಲ್ ಮಾಡ್ತಾರೆ. ಸೊ ದಟ್ ಈಸ್ ಸೈಬರ್ ಬುಲ್ಲಿಂಗ್. ಈಗ ಏನಾಗಿದೆ, ಬುಲ್ಲಿಂಗ್ ಅಂತ ಸ್ಕೂಲಲ್ಲಿ ತಗೊಂಡಾಗ ನಾನು ಹೇಳ್ದಂಗೆ ಒಂದು ವೀಕ್ ಚೈಲ್ಡ್ ಮೇಲೆ ಮಾಡುವಂತಹ ದಾಳಿನ ನಾವು ಹೇಳ್ತೀವಿ. ಸೊ ನನ್ನ ಹತ್ರ ಒಂದು ಕೇಸ್ ಬರುತ್ತೆ. ಇದನ್ನ ಏನಾಯ್ತು ಈ ಕೇಸಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ತಾಯಿ ಅವ್ರ ಮಗುನ ಕರ್ಕೊಂಡು ಹೋಗ್ತಾರೆ. ಮಗು ಬಂದು ಮುದ್ದಾದ ಒಂದು ಹೆಣ್ಮಗು, ವೆರಿ ಕ್ಯೂಟ್ ಮಗು. ಅದು 2ನೇ ಕ್ಲಾಸು, ಒಂದು ಪ್ರತಿಷ್ಠಿತ ಸ್ಕೂಲಲ್ಲಿ ಓದ್ತಾ ಇದೆ. ಅದು ಸಡನ್ ಆಗಿ ಸ್ಕೂಲ್ಗೆ ಹೋಗಲ್ಲ ಆಗುತ್ತೆ. ಆಮೇಲೆ ಆ ಮಗುನಲ್ಲಿ ಕೆಲವು ಇಂಡಿಫರೆನ್ಸಸ್ ನ ತಾಯಿ ನೋಡ್ತಾರೆ. ಯಾವ ತರ, ತುಂಬಾ ಕೋಲ್ಡ್ ಆಗಿದೆ ಮಗು. ಕೋಲ್ಡ್ ಅಂದ್ರೆ ತುಂಬಾ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಅದ್ರ ಮೊದ್ಲು ಹೆಂಗದು ಚಟುವಟಿಕೆ ಆಗಿತ್ತು, ಲವಲವಿಕೆ ಆಗಿತ್ತು, ಕ್ಲಾಸ್ಗಳಿಗೆ ಹೋಗ್ತಾ ಇತ್ತು, ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇತ್ತು, ಅದೆಲ್ಲ ಮಾಡ್ತಾ ಇಲ್ಲ. ಡ್ಯಾನ್ಸ್ ಕ್ಲಾಸ್ ನಲ್ಲಿ ಕೊಟ್ಟಿದ್ದು ಹೋಮ್ವರ್ಕ್ ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆದ್ರೆ ಮೊದ್ಲು ಅದನ್ನ ಮಾಡ್ತಾ ಇತ್ತು, ಇವಾಗ ಮಾಡ್ತಾ ಇಲ್ಲ. ಸ್ಕೂಲ್ ಹೋಮ್ವರ್ಕ್ ಮಾಡ್ತಾ ಇಲ್ಲ. ಪ್ರತಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಯಾವ್ದೋ ಒಂದು ಪ್ರಿಟೆಕ್ಸ್ಟ್ ಕೊಟ್ಟು, ನಂಗೆ ಇವತ್ತು ಹೊಟ್ಟೆ ನೋವು ಅಥವಾ ನನ್ಗೆ ಹಿಂಗೇನೋ ಇವತ್ತು ನಾನು ಹೋಗಲ್ಲ ಅನ್ನೋ ತರ ಮಾಡ್ತಾ ಇತ್ತು. ಯಾಕೆ ಮಗು ಹಿಂಗೆ ಡಲ್ ಆಗೋಗ್ತಾ ಇದೆಯಲ್ಲ, ಒಂದು ಶೆಲ್ ಒಳಗೆ ಹೊಟ್ಟೋದಂಗೆ ಅವ್ರ ಅಮ್ಮಂಗೊಂದು ಭಾಸ ಆಯ್ತು. ಸೊ ಶಿ ಸ್ಟಾರ್ಟೆಡ್ ಸೀಯಿಂಗ್ ದ ಇಂಡಿಫರೆನ್ಸ್. ಅದು ರೆಡ್ ಫ್ಲಾಗ್. ಸೊ ಮಗುವಲ್ಲಿ ಏನೋ ಒಂದು ಇಂಡಿಫರೆನ್ಸ್ ನ ತಾಯಿ ನೋಡಿದ್ನಲ್ಲ, ಅದು ರೆಡ್ ಫ್ಲಾಗ್. ಅವ್ರಿಗೆ ಅನ್ಸ್ತು ಏನೋ ಮಗುನಲ್ಲಿ ಬದಲಾವಣೆ ಇದೆ ಅಂತ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಯಾರೋ ಅವ್ರಿಗೆ ಇದೇ ತರ ರಿಫರ್ ಮಾಡ್ತಾರೆ. ಅವ್ರು ನನ್ನ ಹತ್ರ ಕೌನ್ಸಿಲಿಂಗ್ ಕರ್ಕೊಂಡ್ ಬರ್ತಾರೆ. ಆ ಮಗುನ ನಾನು ಕೂರಿಸಿ ಬೇರೆ ಬೇರೆ ತರ ಥೆರಪೆಟಿಕ್ ಟೂಲ್ಸ್ ನ ಯೂಸ್ ಮಾಡಿ, ಯಾಕಂದ್ರೆ ಮಗುಗೆ ನಾವು ಹಂಗೆ ದೊಡ್ಡವ್ರ ಹತ್ರ ಒಂದು ಕ್ಲೈಂಟ್ ಹತ್ರ ರ್ಯಾಪೋ ಬಿಲ್ಡ್ ಮಾಡಿ ಅವ್ರನ್ನ ಕೇಳೋ ರೀತಿಯಲ್ಲಿ ನಾವು ಮಗುವನ್ನ ಮಾತಾಡ್ಸಕ್ಕಾಗಲ್ಲ. ಮಗುನ ಅದರ ಬಾಲ ಭಾಷೆಯಲ್ಲೇ ನಾವು ಮಾತಾಡ್ಸ್ಬೇಕು. ಅದ್ರ ಲೆವೆಲ್ಗೆ ನಾವು ಇಳಿದು ಅದ್ರ ಹತ್ರ ಏನೋ ಮಾತಾಡ್ತಾ ಫ್ರೆಂಡ್ಲಿ ಆಗಿ ಚಾಟ್ ಮಾಡ್ತಾ, ಅದಕ್ಕೆ ಕೆಲವು ಡ್ರಾಯಿಂಗ್ಸ್ ಮೂಲಕನೋ ಅಥವಾ ಕೆಲವು ವರ್ಡ್ಸ್ ನ ನಾವು ಕೊಟ್ಟಾಗ ಅದೇನೋ ಅದಕ್ಕೆ ರೆಸಿಪ್ರೊಕೇಟ್ ಮಾಡುತ್ತೆ, ಯಾವ ತರ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅಂತ ನೋಡ್ಕೊಂಡು ಕೆಲವು ಲಿಸ್ಟ್ ಮಾಡಿರ್ತೀವಿ. ಫಸ್ಟ್ ಒಂದು ತಾಯಿ ಹತ್ರ ಅದ್ರದ್ದೇನು ಸಿಂಪ್ಟಮ್ಸ್ ಅಂತ ಕೇಳ್ಕೊಂಡು ಅವಳು ಯಾವ್ದ್ಯಾವ್ದಕ್ಕೆ ಹೆಂಗೆ ಅವಳು ಹೆದರ್ತಾ ಇದ್ದಾಳೆ, ಯಾವ ಟೈಮಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ನಾವು ತಗೊಂಡು ಒಂದು ಲಿಸ್ಟ್ ತರ ಮಾಡಿ ಆ ಮಗುವಿಗೆ ಆ ವರ್ಡ್ಸ್ ನ ನಾವು ಹೇಳ್ತಾ ಇದ್ದಾಗ ಆ ಮಗು ತನ್ನಷ್ಟಕ್ಕೆ ತಾನು ಗೊತ್ತಿಲ್ಲದೆ ಅದನ್ನ ಹೇಳ್ತಾ ಹೋಗುತ್ತೆ. ಸೊ ಈ ಟೆಕ್ನಿಕ್ ನ ನಾವು ಯೂಸ್ ಮಾಡಿ ಆ ಮಗು ಹತ್ರ ಕೂತ್ಕೊಂಡು ಅದನ್ನ ಮಾತಾಡಿಸಿದಾಗ ಅದು ನನಗೆ ಹೇಳಿದ್ದೇನಂದ್ರೆ, ನನ್ಗೆ ಸ್ಕೂಲ್ ಹೋಗೋಕ್ ಭಯ, ಸ್ಕೂಲಲ್ಲಿ ಟೀಚರ್ಸ್ ಬಗ್ಗೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಅಥವಾ ನನ್ಗೆ ಕ್ಲಾಸ್ಮೇಟ್ಸ್ ಇಂದ ಏನು ಪ್ರಾಬ್ಲಮ್ ಇಲ್ಲ,
ಆದ್ರೆ ನನ್ಗೆ ಬಸ್ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತೆ. ಅಂದ್ರೆ ಬಸ್ ಅಲ್ಲಿ ಅಂದ್ರೆ ಸ್ಕೂಲ್ ಬಸ್ ನಾನು ಹೇಳ್ತಾ ಇರೋದು. ಆ ಸ್ಕೂಲ್ ಬಸ್ ಅಲ್ಲಿ ಇರೋ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ದಿ ಓಲ್ಡರ್ ಚಿಲ್ಡ್ರನ್ ಏನಿದ್ದಾರೆ ಆ ಮಗುನ ಬುಲಿಂಗ್ ಮಾಡ್ತಾರೆ. ಸೊ ಈ ಮಗು ಅದಕ್ಕೆ ಹೆದರ್ಕೊಂಡಿದೆ. ಸೊ ಇದನ್ನ ಬಸ್ ಬುಲಿಂಗ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಮಕ್ಕಳನ್ನ ಬಸ್ ಅಲ್ಲಿ ಬಿಟ್ಬಿಟ್ಟಿರ್ತೀವಿ. ಬಸ್ ಅಲ್ಲಿ ಒಂದೇ ಏಜ್ ಮಕ್ಳು ಇದ್ದಾರೆ. ಬಸ್ ಅಲ್ಲಿ ಏನಾಗುತ್ತೆ 10th ಮಕ್ಳು ಇರ್ತಾರೆ, 9th ಮಕ್ಳು ಇರ್ತಾರೆ, ಇನ್ನೂ ಪುಟಾಣಿ ಮಕ್ಳು ಸಹ ಇರ್ತಾರೆ. ಅವಾಗ ಏನಾಗುತ್ತೆ ಕೆಲವು ಅಪ್ರಾಪ್ರಿಯೇಟ್ ಆ ಏಜ್ಗೆ ಆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುಗೆ ಅಪ್ರಾಪ್ರಿಯೇಟ್ ಅಲ್ಲದಿರೋ ಕೆಲವು ವಿಷಯಗಳನ್ನು ಕಲಿತಾರೆ. ತುಂಬಾ ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳೋದೇನಂದ್ರೆ ಕೆಟ್ಟ ವರ್ಡ್ಸ್ ನ ನನ್ ಮಗ ಕಲ್ತ್ಕೊಂಡಿದ್ದಾನೆ, ನನ್ ಮಗಳಿಗೆ ಈ ತರದ್ದಲ್ಲ, ಇದಕ್ಕೆ ಏನು ಮೀನಿಂಗು ಅಂತ ಕೇಳ್ತಾರೆ. ಕೆಲವು ಸ್ಲ್ಯಾಂಗ್ಸ್ ಅದ್ರ ಬಗ್ಗೆ ಕೇಳ್ತಾರೆ, ಏನ್ ಮಾಡುದು ಅಂತ ಕೇಳ್ತಾರೆ. ಸೊ ಇದೆಲ್ಲ ಎಲ್ಲ ಆಗತ್ತೆ ಅಂದ್ರೆ ಬಸ್ ಅಲ್ಲಿ ಒಂದ್ 10ನೇ ಕ್ಲಾಸಿನ ಮಗುವಿನ ಒಡನಾಟಗಳು, ಅದು ನೋಡುವಂಥದ್ದು, ಅದಕ್ಕಿರೋ ಕುತೂಹಲಗಳು ಬೇರೆ ಇರುತ್ತೆ. ಸೊ ಅದು ಆ ಮಗುವಿನ ವಯಸ್ಸಿನ ಸಹಜ, ಅದು ತಪ್ಪೇ ಇದ್ದಿರಬಹುದು, ಬಟ್ ಆ ವಯೋ ಸಹಜವಾದ ಅದು ಏನೇನಿರುತ್ತೆ ಅದನ್ನ ಆ ಮಕ್ಕಳು ನೋಡ್ತಾ ಇರ್ತಾರೆ, ಆ ಕಡೆ ಮಾತಾಡ್ತಿರ್ತಾರೆ. ಈ ಮಗುಗೆ ಅದು ಅಪ್ರೋಪ್ರಿಯೇಟ್ ಅಲ್ಲ. ಸೊ ಆ ಮಗು ಹೇಳತ್ತೆ ಅವ್ರೇನೋ ನೋಡ್ತಾ ಇದ್ರು, ಅದನ್ನ ನಾನು ನೋಡ್ದೆ, ನನ್ಗೆ ಆವಾಗಿಂದ ನಾನು ನೋಡ್ದಾಗಿಂದ ಆ ಅಣ್ಣ ನನ್ಗೆ ಹೇಳ್ತಾ ಇದ್ದಾನೆ, ನೀನ್ ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನಾನ್ ನಿಮ್ಮ ಅಪ್ಪ ಅಮ್ಮನ್ನ ನಾನು ಕೊಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ನನ್ಗೆ ಅವಾಗಿಂದ ಭಯ ಆಗಿದೆ ಅಂತ ಆ ಮಗು ಹೇಳಿದ್ರೆ. ಅದಕ್ಕೆ ಅದೇನು ಹೇಳುತ್ತೆ, ಬಾಯ್ಸ್ ಅಂತ ನಾನು ವರ್ಡ್ಸ್ ಕೊಟ್ಟಾಗ ಬಾಯ್ಸ್ ಆರ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ಸೊ ಆ ಮಗುಗೆ ತುಂಬಾ ಟ್ರೊಮಟೈಸ್ ಆಗೋಗುತ್ತೆ, ಅದಕ್ಕೆ ಭಯ ಆಗೋಗುತ್ತೆ. ಸೊ ಸ್ಕೂಲ್ಗೆ ಹೋದ್ರೆ ಏನಪ್ಪ, ನಮ್ಮ ಅಪ್ಪ ಅಮ್ಮನ ನಡೆಸಿ ಏನ್ ಮಾಡ್ತಾನೆ ಅನ್ನೋ ಭಯ ಆಗುತ್ತೆ. ಸೊ ನಾವು ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾದ್ರೆ ಬರೀ ಸ್ಕೂಲಲ್ಲಿ ಏನ್ ನಡೀತು, ಟೀಚರ್ಸ್ ಏನ್ ಮಾಡಿದ್ರು ಅನ್ನೋದು ಅಲ್ದಿರ ಬಸ್ ಅಲ್ಲಿ ಆ ಮಗುವಿನ ವರ್ತನೆ ಏನಿದೆ, ಅದ್ ಹೇಗಿದೆ ಅನ್ನೋದನ್ನ ನಾವು ಕಂಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಆ ಮಗು ಹತ್ರ ಮಾತಾಡಿ, ಆ ಮಗು ಇವಾಗ ಚೆನ್ನಾಗಿದೆ, ಶಿ ಹಸ್ ಬೌನ್ಸ್ ಬ್ಯಾಕ್ ಟು ನಾರ್ಮಲ್ಸಿ ಬಿಕಾಸ್ ಕೆಲವು ಥೆರಪೆಟಿಕ್ ಇದೆಲ್ಲ ಮಾಡಿ ಆ ಮಗುನ ಇವಾಗ ಶಿ ಇಸ್ ಫೈನ್. ಯಾಕಂದ್ರೆ ಅಪ್ಪ ಅಮ್ಮನ ಏನು ಮಾಡಕ್ಕಾಗಲ್ಲ, ಆ ಹುಡುಗನಿಂದ ನಿಮ್ಮ ಅಪ್ಪ ಅಮ್ಮ ಸಖತ್ ಸ್ಟ್ರಾಂಗ್ ಇದ್ದಾರೆ, ನೀನು ಸ್ಟ್ರಾಂಗ್ ಇದೆಯಾ ಅಂತ ಹೇಳಿ ಆ ಮಗುನ ನಾನು ಸ್ಟ್ರಾಂಗ್ ಮಾಡಿದೀನಿ. ಸೊ ಹಾಗಾಗಿ ಬಸ್ ಅಲ್ಲಿ ಏನಾಗುತ್ತೆ, ಬಸ್ ಬುಲ್ಲಿಂಗ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿನ ಮಗು ಅಂತ ಅಂದ್ಬಿಟ್ಟು. ಸೊ ಇವಾಗ ಆ ಬಸ್ಸಲ್ಲಿ ಈಗ ಡಿಫ್ರೆಂಟ್ ಏಜ್ ಗ್ರೂಪ್ ಅವರು ಇರ್ತಾರೆ. ಸೊ ನಾವು ಮಗುನ ಕಳ್ಸೋದಿಕ್ಕೂ ಮುಂಚೆ ಎಜುಕೇಟ್ ಮಾಡೋದು ಮುಖ್ಯ ಆಗತ್ತಾ? ಸೊ ಹೌ ಟು ಎಜುಕೇಟ್ ಆರ್ ಚಿಲ್ಡ್ರನ್ ದೆನ್? ಬಿಕಾಸ್ ಬೇರೆ ಸಿಚುವೇಶನ್ ನಮ್ಮ ಹ್ಯಾಂಡ್ಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮ ಮಗುನ ನಾವು ಎಜುಕೇಟ್ ಮಾಡೋದು ನಮ್ಮ ಹ್ಯಾಂಡ್ಸ್ ಅಲ್ಲಿ ಇರತ್ತಲ್ವಾ? ಖಂಡಿತ ಆಸ್ ಪೇರೆಂಟ್ಸ್ ಅಂದ್ರೆ ನಮ್ಗೆ ತುಂಬಾ ಅಂದ್ರೆ ಇವಾಗಿನ ಮಾಡರ್ನ್ ಜನರೇಷನ್ ಪೇರೆಂಟ್ಸ್ಗೆ ತುಂಬಾ ಚಾಲೆಂಜಸ್ ಇದೆ. ಯಾಕಂದ್ರೆ ತುಂಬಾ ಡಿಸ್ಟ್ರಾಕ್ಷನ್. ಇವಾಗ 9th 10th ಮಕ್ಕಳ ತಾಯಿ ತಂದೆಯರ್ಗಿಲ್ವಾ, ಅವ್ರಿಗೆ ಬೇರೆ ತರ ಚಾಲೆಂಜಸ್ ಇದೆ. ಸೊ ಈಚ್ ಅಂಡ್ ಎವ್ರಿ ಏನಂತಾರೆ ಸ್ಟೇಜಸ್ ಆದಾಗ್ಲೂ ಮಗು ಅದರದೇ ಆದ ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ಮಕ್ಳು ಹಿಂಗೆ ಸ್ಕೂಲ್ಗೆ ಹೋಗ್ತಿದ್ರು ಬರ್ತಿದ್ರು, ಇವಾಗ ಹಂಗಿಲ್ಲ ಸಿನಾರಿಯೋ, ಅದು ಬೇರೆ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಹಾಗಿದ್ದಾಗ ಪೇರೆಂಟ್ಸ್ ಸ್ವಲ್ಪ ಫಸ್ಟ್ ಅವ್ರು ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಲಿಸನಿಂಗ್. ಮಗು ಮನೆಗ್ ಬಂದಿದ ತಕ್ಷಣ ಮಗು ಏನ್ ಹೇಳತ್ತೆ ಸ್ಕೂಲಿನ ಬಗ್ಗೆ ಎಲ್ಲಾದನ್ನು ಕೇಳಿಸ್ಕೊಳ್ಬೇಕು ಕಾಮ್ ಆಗಿ. ಅದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾವು ಇದು ಬೇಜಾರ್ ಮಾಡ್ತೀವಿ, ಅಯ್ಯೋ ನೀನ್ ಸ್ಕೂಲಿನ ಕತೆ ಯಾವನ್ ಕೇಳ್ತಾನೆ, ಫಸ್ಟ್ ಬಟ್ಟೆ ಎಲ್ಲ ಕ್ಲೀನ್ ಆಗಿ ಯೂನಿಫಾರ್ಮ್ ಬಿಚ್ಚಿಟ್ಬಿಟ್ಟು ಊಟ ಮಾಡಪ್ಪ, ಫಸ್ಟ್ ನನ್ ಕೆಲಸ ಮುಗಿಸ್ಕೊತೀನಿ, ಅಡಿಗೆ ಮನೆಯದೆಲ್ಲ ಎಲ್ಲ ಎತ್ತಿಡ್ಬೇಕು ನಾನು ಅಂತ ಹೇಳಿದೀರಾ, ಅದು ಮಗು ಏನೇನ್ ಹೇಳತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಅವತ್ತಿಂದ ಏನಿದೆ ಇವತ್ತು ಏನಾಯ್ತು ಸ್ಕೂಲಲ್ಲಿ ಅಂತ ನಾವು ಕೇಳಿಸ್ಕೋಬೇಕು. ಅದು ಮಗು ಚಿಕ್ಕದಾಗಿದ್ರಿಂದ ಆ ಪ್ರಾಕ್ಟೀಸ್ ನಾವು ಮಾಡ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಲಿಸನಿಂಗ್ ನಾವು ಯಾವ ತರ ಮಾಡ್ಬೇಕು ಅಂತಂದ್ರೆ ಜಡ್ಜ್ಮೆಂಟ್ ಇಲ್ದಿರ ಲಿಸನ್ ಮಾಡ್ಬೇಕು. ಅಂದ್ರೆ ಮಗು ನಮ್ಮ ಹತ್ರ ಏನಾದ್ರು ಬಂದು ಹೇಳ್ಕೊಂಡಾಗ ನೀನೇ ಏನೋ ಮಾಡಿರ್ತೀಯಾ, ಅಲ್ಲ ನೀನ್ ಯಾಕೆ ಅವ್ನಿರೋ ಜಾಗಕ್ಕೆ ಹೋಗಿದ್ದೆ, ನೀನೇನ್ ಅಂದೆ, ಈ ತರದ್ದೆಲ್ಲ ಕೆಲವು ತಕ್ಕಂತ ನಾವ್ ಹೇಳ್ಬಿಡ್ತೀವಿ. ಸೊ ವಿತೌಟ್ ಯುವನ್ ಅದೇನ್ ಹೇಳ್ತಾ ಇದೆ ಅಂತ ಅದು ಕಂಪ್ಲೀಟ್ ಆಗಿ ಅದನ್ನ ಕೇಳಿಸ್ಕೊಳ್ದೀರ ನಾವು ಅದನ್ನ ಜಡ್ಜ್ ಮಾಡ್ತೀವಿ. ಸೊ ಆ ಮೊಮೆಂಟ್ಗೆ ನಮ್ಗೆ ಅನ್ಸಿರ್ಬೋದು ಅದು ತಪ್ಪು ಅಂತ ಇರ್ಬೋದು, ಬಟ್ ಅವಾಗ ಏನ್ ಮಾಡ್ಬೇಕು, ಆ ಮಗುನ ಜಡ್ಜ್ ಮಾಡ್ದೀರ ನಾವು ಆ ಮಗು ಏನ್ ಹೇಳುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಆಮೇಲೆ ಆ ಮಗು ಮಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕು ಆ ಮಗು ಹತ್ರ. ಸೊ ಜಡ್ಜ್ ಮಾಡ್ದೀರ ಆ ಮಗುನ ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವ್ ಯಾಕೆ ಈ ತರ ಜಡ್ಜ್ಮೆಂಟ್ ಮಾಡಬಾರ್ದು ಅಂದ್ರೆ, ನಾವ್ ಯಾವಾಗ ಜಡ್ಜ್ ಮಾಡ್ತೀವಿ,
ನೀನೇನೋ ಮಾಡಿರ್ತೀಯ, ನಿಂದೆ ತಪ್ಪು ಅಂತ ನಾವು ಹೇಳಿದಾಗ ಆ ಕಮ್ಯುನಿಕೇಶನ್ ಏನಿದೆ ಅದು ಸ್ಟಾಪ್ ಆಗೋದು. ಆ ಮಗು ಅಮ್ಮ ಎಲ್ ಬೈತಾಳೋ, ಅಮ್ಮ ನಮ್ಗೆ ಏನ್ ಅನ್ಬಿಡ್ತಾಳೋ ಅನ್ನೋ ಭಯಕ್ಕೆ ಏನ್ ಮಾಡ್ತಾಳೆ ಮಾಡತ್ತೆ, ಅದ್ ಸ್ಟಾಪ್ ಮಾಡ್ಬಿಡುತ್ತೆ. ನಿಮ್ ಹತ್ರ ಯಾವುದೇ ಕಮ್ಯುನಿಕೇಶನ್ ನ ಮಾಡಲ್ಲ. ಅದ್ ಯಾವಾಗ ಕಮ್ಯುನಿಕೇಟ್ ಮಾಡಲ್ಲ, ನಿಮ್ಗೆ ಯಾವುದೇ ಇದನ್ನ ಗೊತ್ತಾಗಲ್ಲ. ನಿಮ್ಗೆ ಸ್ಕೂಲಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಸೊ ಹಾಗಾಗಿ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಬಿಡ್ಬೇಕು ಅಂದಾಗ ನಾವು ಜಡ್ಜ್ ಮಾಡ್ದಿರಾ ಲಿಸನ್ ಮಾಡ್ಬೇಕು. ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಮತ್ತೆ ರೆಡ್ ಫ್ಲಾಗ್ಸ್ ನ ನೋಡ್ಬೇಕು. ಸೊ ಮಗುವಲ್ಲಿ ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಮಗುವಲ್ಲಿ ಏನಾದ್ರೂ ಒಂದು ಇಂಡಿಫರೆನ್ಸ್ ಕಾಣಿಸುತ್ತಾ, ಅದು ಮೊದ್ಲಿನ ತರ ಈಗ ಯಾಕೆ ಅದ್ರಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಅದಕ್ಕೆ ಪೇರೆಂಟ್ಸ್ ಕೆಲವು ಇನ್ಟ್ಯೂಷನ್ ಇರುತ್ತೆ, ಏನೋ ಸರಿ ಇಲ್ಲ, ಏನೋ ಒಂಥರ ಇದ್ದಾನೆ, ಏನೋ ಒಂಥರ ಈಸ್ ನಾಟ್ ರೈಟ್ ಅನ್ನೋದನ್ನ ನಾವು ನಮ್ ಇನ್ಟ್ಯೂಷನ್ ಯೂಸ್ ಮಾಡಿ ನಾವು ಅದನ್ನ ತಿಳ್ಕೊಳ್ಬೇಕಾಗುತ್ತೆ ಆಸ್ ಪೇರೆಂಟ್ಸ್. ಸೊ ಅದು ಥರ್ಡ್ ಸ್ಟೆಪ್. ಮತ್ತೆ ಎಜುಕೇಟರ್ಸ್ ಆಗಿ ಸ್ಕೂಲ್ ಅವ್ರು ಏನ್ ಮಾಡ್ಬೇಕು ಅಂತ ನೀವು ಹೇಳಿದ್ರು. ಸೊ ಎಜುಕೇಶನ್ ಅಂತ ಅವರು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಂತ ಬಂದಾಗ ಇದ್ರ ಬಗ್ಗೆ ಅವರು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾರೆ. ಇವಾಗ ಅವ್ರ ಸ್ಕೂಲ್ ಮಕ್ಕಳೇ ಏನಿರ್ತಾರೆ ಅವರಲ್ಲಿ ಎಂಪತಿನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ನಿಮ್ಗಿಂತ ಚಿಕ್ಕ ಮಕ್ಕಳನ್ನ ನೀವ್ ಹೇಗ್ ಟ್ರೀಟ್ ಮಾಡ್ಬೇಕು, ಒಂದೇ ಬಸ್ ಅಲ್ಲಿ ಬರ್ತಾರೆ, ನೀವ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ತರದ್ ಯಾವ್ದು ಆಗ್ಬಾರ್ದು. ಆಮೇಲೆ ಪೇರೆಂಟ್ಸ್ ಆಲ್ಸೋ ಇದಕ್ಕೆ PTM ಗಳು ಬಂದಾಗ ಇದ್ರ ಬಗ್ಗೆ ಹೇಳ್ಬೇಕು. ಸ್ಕೂಲ್ ಬಸ್ ಅಲ್ಲಿ ಈ ತರ ನಡೀತಿದೆ, ಏನ್ ನೀವು ಇದು ತಗೊಳ್ತಿದ್ರ ಇದಕ್ಕೆ ಆಕ್ಷನ್. ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಸ್ಕೂಲ್ ಅವರು ಮಾಡಿದಾಗ, ಸ್ವಲ್ಪ ಎಂಪತಿನ ಮಕ್ಕಳಲ್ಲಿ ಬೆಳೆಸಿದಾಗ, ಈ ತರ ಮಾಡಬಾರ್ದು, ಈ ತರ ಇದ್ದಾಗ ಏನಾಗುತ್ತೆ, ಆ ಮಕ್ಕಳ ಮೇಲೆ ಎಷ್ಟು ನಾಳೆ ದಿವಸ ಮೆಂಟಲಿ ಗೆಟ್ ಸ್ಟ್ರೆಸ್ಡ್ ಅಂಡ್ ಟ್ರೊಮಟೈಸ್ಡ್ ಅಂತ ಆ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಯಾರು ಈ ತರದ್ದು ಬಸ್ ಅಲ್ಲಿ ಆ ತರ ಬಿಹೇವಿಯರ್ ನ ಮಾಡಬಾರ್ದು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳ್ಬೇಕಾಗುತ್ತೆ. ಸೊ ಈ ತರ ಕೆಲವು ಸ್ಟೆಪ್ಸ್ ನ ತಗೊಂಡು ಮಕ್ಕಳನ್ನ ನಾವು ಸ್ಟ್ರಾಂಗ್ ಆಗಿ, ಇವಾಗ ನೋಡಿ ನಾವು ಸೆಕ್ಷುವಲ್ ಅಬ್ಯೂಸ್ ಅಂದಾಗ ಕೆಲವು ಆಪ್ಸ್ ಬಂದಿವೆ, ಕೆಲವು ವಿಡಿಯೋಸ್ ಗಳು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮುಟ್ಟಿದ್ರೆ ರಾಂಗ್, ಇಲ್ಲಿ ಮುಟ್ಟಿದ್ರೆ ರಾಂಗ್ ಅಂತ ನೀವು ಅದ್ರ ವಿಡಿಯೋಸ್ ನ ನೋಡಿರ್ಬೋದು. ಸೊ ಅದೇ ರೀತಿ ಆ ತರನ ಮಕ್ಕಳಲ್ಲಿ ಬಸ್ ಅಲ್ಲಿ ಈ ತರ ನೀವ್ ಆಗ್ಬಹುದು, ಪ್ರೋ ಆಕ್ಟಿವ್ ಆಗ ಆ ತರ ನೀವ್ ಆದಾಗ ನೀನ್ ನನ್ನ ಹತ್ರ ಬಂದು ಹೇಳು, ಅದೇನೇ ಆಗಿರ್ಲಿ. ಅಲ್ಲಿ ಯಾರು ಅಡಲ್ಟ್ ಇರ್ತಾರೆ, ಹಂಗ ನಿಮ್ಗೆ ಯಾರಾದ್ರೂ ಮಾಡ್ತಾ ಇದ್ರೆ ಬಸ್ ಅಲ್ಲಿ ಒಂದು ಇವ್ರು ಹೆಲ್ಪಿಂಗ್ ಸ್ಟಾಫ್ ಅಂತೂ ಇದ್ದೇ ಇರ್ತಾರೆ ಬಸ್ ಅಲ್ಲಿ, ನೀನ್ ಅವ್ರ ಹತ್ರ ಬಂದು ಕೂತ್ಕೋ ಅಂತ ನಾವು ಮಗುಗೆ ನಾವು ಎಜುಕೇಟ್ ಮೊದ್ಲೇ ಮಾಡ್ಬಿಡ್ಬೇಕು. ಪ್ರೊಆಕ್ಟಿವ್ ನಾವು ಮೊದ್ಲೇ ಮಾಡ್ಬಿಟ್ಟು ಮಗುನ ಮೆಂಟಲಿ ಪ್ರಿಪೇರ್ ಮಾಡ್ಬಿಟ್ಟು, ನೀನ್ ಧೈರ್ಯವಾಗಿರ್ಬೇಕು, ಇದಕ್ಕೆ ಹೆದರ್ಕೋಬಾರ್ದು, ಈ ತರ ಎಲ್ಲ ಆಗೋದೆಲ್ಲ ಸಹಜ, ಈಗ ಆದಾಗ ನೀನ್ ಸ್ಕೂಲ್ ಟೀಚರ್ಸ್ಗೂ ಅಥವಾ ನನ್ನ ಹತ್ರ ಬಂದು ನೀನ್ ಹೇಳ್ಬೇಕು ಅಂತ ನಾವು ಮಗುನ ಸ್ಟ್ರಾಂಗ್ ಮತ್ತೆ ಮೆಂಟಲಿ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಆಗ ಈ ಬಸ್ ಬುಲಿಂಗ್ ಅನ್ನೋದೇನಿದೆ ಅಥವಾ ಮಕ್ಕಳು ಇದಕ್ಕೆ ಇದು ಆಗೋದೇನಿದೆ, ಸಕಮ್ ಆಗೋದೇನಿದೆ, ಅದನ್ನ ನಾವು ಬಹುತೇಕ ಕಡಿಮೆ ಮಾಡ್ಬೇಕು. ಓಕೆ. ಇವತ್ತು ನೀವು ಆ ಬುಲಿಯಿಂಗ್ ಬಗ್ಗೆ, ಎಸ್ಪೆಷಲಿ ಯಂಗ್ ಏಜ್ ಅಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಆಗುವಂತ ಪರಿಣಾಮನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅಂಡ್ ಸ್ಟೆಪ್ಸ್ ಟು ಟೇಕ್ ಆಕ್ಷನ್ ಪ್ಲಾನ್ ಏನು ಆಸ್ ಪೇರೆಂಟ್ಸ್, ಆಸ್ ಎಜುಕೇಟರ್ಸ್, ಸೊ ಏನ್ ತಗೊಳ್ಬೇಕು, ಹೆಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಥ್ಯಾಂಕ್ ಯು ರೇಖಾ, ಥ್ಯಾಂಕ್ ಯು ಸೊ ಮಚ್.